ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ SIT ಅವರ ನಡೆ ತೀರಾ ಅನುಮಾನಾಸ್ಪದವಾಗಿದೆ ಅಂತಂದ್ಬಿಟ್ಟು ಈಗ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಇವತ್ತು SIT ಅವರು ಶೋಧ ಮಾಡುವ ಸಾಧ್ಯತೆ ಇದೆ. ಮತ್ತೆ ಗುಂಡಿ ಅಗಿಯೋ ಕೆಲಸ ಅನ್ಸುತ್ತೆ. ಪಾರ್ಟ್ 2 ಅರಣ್ಯ ಇಲಾಖೆಯವರ ನೇತೃತ್ವದಲ್ಲಿ ಪ್ರಣವ್ ಮೊಹಂತಿ ಸೂಚನೆ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಬುರುಡೆಗಾಗಿ ಶೋಧ ಮಾಡ್ತಾರಂತೆ. ಮೊನ್ನೆ ಏನೋ ವಿಠಲ್ ಗೌಡನ್ ಕರ್ಕೊಂಡು ಹೋಗಿದ್ದಾಗ ಅಲ್ಲೆಲ್ಲ ಅಸ್ಥಿ ಪಂಜರಗಳು ಸಿಕ್ತು ಅಂತ ಹೇಳಿದ್ರಲ್ಲ. ಸೊ ಅರಣ್ಯ ಇಲಾಖೆ ಮತ್ತು ಪಂಚಾಯತಿಗೆ ಸೂಚನೆ ಕೊಟ್ಟಿದೆ SIT. ಪ್ರಣವ್ ಮೊಹಂತಿ ಸೂಚನೆಯ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡದಲ್ಲಿ ಬುರುಡೆಗಳಿಗಾಗಿ ಮತ್ತೆ ಶೋಧ. ಇದು ನೆವರ್ ಎಂಡಿಂಗ್ ಡ್ರಾಮಾ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ. ಮೊನ್ನೆ ಸಿಕ್ಕಿರೋದೇ ಎಲ್ಲವೂ ಭೂಮಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಅಸ್ಥಿ ಪಂಜರಗಳು. ಯಾವ ಉತ್ಖನನೂ ಮಾಡಿಲ್ಲ, ಭೂಮಿನೂ ಆಗದಿಲ್ಲ, ಮೇಲ್ಭಾಗದಲ್ಲಿ ಇದ್ದಿದ್ದು. ಅದು UDR ಕೇಸ್ ಆಗಿರಬಹುದು ಅಥವಾ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದಿರಬಹುದು, ಏನು ಬೇಕಾದ್ರೂ ಆಗಿರಬಹುದು. ಹೂತಾಕಿರೋದಂತೂ ಅಲ್ಲ. ಚಿನ್ನಯ್ಯ ಹೇಳೋ ಪ್ರಕಾರ ಶವಗಳನ್ನು ಹೂತಾಕಿ ತೆಗೆದಿರೋದಂತೂ ಅಲ್ಲ. ಈಗ ಮತ್ತೆ ಅಲ್ಲಿ ಇನ್ನೆಷ್ಟು ದಿನ ಮಾಡ್ತಾರೋ, ಇನ್ನೆಷ್ಟು ಪಾಯಿಂಟ್ಗಳನ್ನ ಗುರುತಿಸ್ತಾರೋ, ಇನ್ನೆಷ್ಟು JCBಗಳು ಬರಬೇಕೋ, ಇನ್ನೆಷ್ಟು GPRಗಳು ಬರಬೇಕೋ ನನಗಂತೂ ಗೊತ್ತಿಲ್ಲ. ಒಂದು ಕಾಮನ್ ಸೆನ್ಸಿನ ಪ್ರಶ್ನೆ. ಮೊನ್ನೆಯ ಇಡೀ ಮಹಜರ್ನಲ್ಲಿ 15-20 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಒಂದು ವೇಳೆ ಇವ್ರು ಹೇಳೋ ಪ್ರಕಾರ ಅಲ್ಲಿ ಅಸ್ಥಿ ಪಂಜರ ಇದ್ದಿದ್ದೇ ಹೌದಾದ್ರೆ ಇಡೀ ದಿನ ತಗೊಳ್ಳೋರು. ಯಾಕಂದ್ರೆ ನಾವು ನೋಡಿದ್ವಿ ಅದನ್ನ. ಆಮೇಲೆ ತರೋದನ್ನಾದ್ರೂ ಕಾಣಬೇಕಲ್ಲ ನಮ್ಗೆ. ಅಟ್ಲೀಸ್ಟ್ ಬಕೆಟ್ಗಳೆಲ್ಲ ಇಟ್ಕೊಂಡು ತುಂಬಿಸ್ಕೊಂಡು ತರ್ತಾ ಇದ್ದಿದ್ದು. 15-20 ನಿಮಿಷದಲ್ಲಂತೂ ಹಂಗೆ ತುಂಬಕ್ಕಾಗಲ್ಲ. ಬಟ್ಟೆನ ಹಂಗೆ ತುಂಬಕ್ಕೆ 15-20 ನಿಮಿಷದಲ್ಲಿ ಉತ್ಖನನ ಮಾಡಿದ್ದಾರೆ. ಮೋಸ್ಟ್ಲಿ ಇವರು ನೋಡ್ಕೊಂಬಂದಿದ್ದಾರೆ. ಆಮೇಲೆ ನಿಧಾನಕ್ಕೆ ಬರೋಣ, ಇನ್ನೊಂದು ಸರ್ತಿ ಎಲ್ಲ ರೆಡಿ ಮಾಡಿಕೊಂಡು ಹಾರೆ ಗುದ್ಲಿ ಪಿಕಾಸಿ ಎಲ್ಲ ತೊಗೊಂಡು ಬಕೆಟ್ ತೊಗೊಂಡು ಬರೋಣ ಅಂತ ನೋಡ್ಕೊಂಬಂದಿದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಮೊನ್ನೆ ವಿಠ್ಠಲ ಗೌಡನನ್ನು ಕರ್ಕೊಂಡು ಹೋದಾಗ 15-20 ನಿಮಿಷದಲ್ಲಿ ಮಹಜರ್ ಪ್ರಕ್ರಿಯೆ ಮುಗಿದಿತ್ತು. ಅವ್ರು ಅಲ್ಲಿಂದ ಏನೂ ತಂದಿದ್ದಂತೂ ನಾನಂತೂ ನೋಡಲಿಲ್ಲ. ಈಗ ಮತ್ತೆ ಮಹಜರ್ ಅಂತಾರೆ. ಏನು ಪ್ಲ್ಯಾನು, ಏನು ಲೆಕ್ಕಾಚಾರ SIT ಅವ್ರದ್ದು? ಮತ್ತೆ ಸಮಯವನ್ನು ಕೊಲ್ಲುವ ಲಕ್ಷಣಗಳು ಕಾಣಿಸ್ತಾ ಇದೆಯಲ್ಲ ಅಂತ. ಹೌದು, ಈ ಸೌಜನ್ಯಲ ಮಾವ ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿರುವಂಥ SIT ತಂಡ ಬಂಗ್ಲಗುಡ್ಡೆಯಲ್ಲಿ ಒಂದಷ್ಟು ಶೋಧ ಕಾರ್ಯಗಳನ್ನು ಮಾಡುವಂಥದ್ದು, ಜೊತೆಗೆ ಮಹಾಜರ್ ಮಾಡುವಂಥ ಕೆಲಸಗಳನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ತಲೆಬುರುಡೆಯನ್ನು ಅದೇ ಸ್ಥಳದಿಂದ ತಂದಿರುವಂಥದ್ದನ್ನು ವಿಠಲ್ ಗೌಡ ಒಪ್ಕೊಂಡಿರುವಂಥದ್ದು. ಹಾಗಾಗಿ ಅದರ ಮಹಾಜರ್ಗಾಗಿ ತೆರಳಿದ್ದರು. ಅದೇ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಸಿಕ್ಕಿರ್ಬೋದು ಅನ್ನುವಂಥ ಒಂದು ಅನುಮಾನ ಇರುವಂಥದ್ದು. ಆದರೆ ಅದರ ಬಳಿಕ ವಿಠಲ್ ಗೌಡ ಒಂದು ವಿಡಿಯೋ ಮಾಡಿ ಅದರಲ್ಲಿ ಹೇಳಿರುವಂಥದ್ದು ಅಲ್ಲಿ ರಾಶಿ ಮೂಳೆಗಳು ಪತ್ತೆ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಆ ದಿನ ಯಾವುದೇ ರೀತಿಯಾದಂಥ ಮೂಳೆಯನ್ನು ಹೊರತೆಗೆದು ತರುವಂಥ ಕೆಲಸಗಳನ್ನು SIT ಅಧಿಕಾರಿಗಳು ಮಾಡಲಿಲ್ಲ, ಕೇವಲ ಮಹಾಜರ್ ಮಾಡಿ ಬಂದಿರುವಂಥದ್ದು. ಹಾಗಾಗಿ ಇವತ್ತೇನಾದರೂ ಹೋಗಿ ಅಲ್ಲಿ ಉತ್ಖನನ ಮಾಡುವಂಥದ್ದು ಅಥವಾ ಮೇಲ್ಭಾಗದಲ್ಲಿ ಏನಾದರೂ ಇದ್ದರೆ ಅದನ್ನು SIT ತಂಡ ಅದನ್ನು ವಶಕ್ಕೆ ಪಡೆಯುವಂಥದ್ದು ಸಾಧ್ಯತೆ ಇರುವಂಥದ್ದು. ಈ ಕಾರಣಕ್ಕಾಗಿ ಈಗ ಅರಣ್ಯ ಇಲಾಖೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿ ಸಿಬ್ಬಂದಿಗಳಿಗೆ ತಿಳಿಸಲಾಗಿದೆ ಇವತ್ತು ಬರಬೇಕು ಅನ್ನುವಂಥದ್ದು. ಹಾಗಾಗಿ ಅದೇ ಕಾರಣಕ್ಕಾಗಿ ಬರ್ತಾರ ಅನ್ನುವಂಥ ಒಂದು ಅನುಮಾನ ಇರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಮತ್ತೆ ಬಂಗ್ಲಗುಡ್ಡೆಗೆ ತೆರಳಿ ಅಲ್ಲಿ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಏನು ಮೂಳೆಗಳು ಏನಾದರೂ ಅಲ್ಲಿ ಇದ್ದರೆ ಅದನ್ನು ಮಹಜರ್ ಮಾಡಿ ಅದನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿರುವಂಥದ್ದು. ಆ ಸಂದರ್ಭದಲ್ಲಿ ವೈದ್ಯರು, FSLನ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಅರಣ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇವತ್ತು ಆ ಸ್ಥಳಕ್ಕೆ ಹೋಗ್ತೇವೆ ಅನ್ನುವಂಥದ್ದು. ಹಾಗಾಗಿ ಆ ಸ್ಥಳಕ್ಕೆ ಹೋಗಿ ಏನಾದರೂ ಮೇಲ್ಭಾಗದಲ್ಲಿ ವಿಠಲ್ ಗೌಡ ಹೇಳಿದ ರೀತಿಯಲ್ಲಿ ಮೂಳೆಗಳು ಪತ್ತೆ ಆಗಿದ್ರೆ ಅದನ್ನು ವಶಕ್ಕೆ ಪಡೆಯುವಂಥ ಪ್ರೊಸೀಜರನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆ ಪ್ರೊಸೀಜರನ್ನು ಮಾಡ್ತಾರೆ ಅಥವಾ ಇನ್ನು ಆರಂಭದಿಂದಲೇ ಮತ್ತೆ ಅದೇ ಸ್ಥಳಗಳಲ್ಲಿ ಹೋಗಿ ಉತ್ಖನನ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಇನ್ನೊಂದು ಕೆಲವು ಗಂಟೆಗಳ ಬಳಿಕ ಗೊತ್ತಾಗುತ್ತೆ. ಹಾಗಾಗಿ ಇವತ್ತೊಂದು ಸುಮಾರು 11 ಗಂಟೆ ವೇಳೆಗೆ ಆ ಸ್ಥಳಕ್ಕೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗಾಗಲೇ ಅರಣ್ಯ ಇಲಾಖೆ ಅವರಿಗೆ, ಗ್ರಾಮ ಪಂಚಾಯತಿ ಅವರಿಗೆಲ್ಲ ಇವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತಂದರೆ ಸಹಜವಾಗಿ ಈಗ AC ಬರಬೇಕಾಗುತ್ತೆ ಸ್ಥಳಕ್ಕೆ, ತಹಶೀಲ್ದಾರ್ ಬರಬೇಕಾಗುತ್ತೆ. ಅವರೆಲ್ಲರನ್ನೂ ಕರೆಸಿ ಆಮೇಲೆ ಉತ್ಖನನ ಕಾರ್ಯವನ್ನು ಮಾಡಬೇಕಾಗುತ್ತೆ. ಬಟ್ ಏನೇ ಆದರೂ 10:30-11 ಗಂಟೆ ಅಷ್ಟೊತ್ತು ಗೊತ್ತಾಗುತ್ತೆ. ಆ ರೀತಿ ಅವರು ಅಲ್ಲಿಗೆ ಹೋಗ್ತಾರಾ? ಮೊನ್ನೆ ಮಾಡಿದ್ದು ಸ್ಥಳ ಮಹಜರ್, ಈಗ ಮಾಡ್ತಾ ಇರೋದು ಇವತ್ತು ಮಾಡಿದ್ರೆ ಉತ್ಖನನ. ಸೊ ಹಾಗಾಗಿ ಎರಡಕ್ಕೂ ವ್ಯತ್ಯಾಸ ಇದೆ. ನೋಡೋಣ ಅವರ ಮುಂದಿನ ಕೆಲಸ ಏನು ಅಂತ.